ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಆಪ್ಷನಲ್ ಪೇಪರ್ ಆಗಿರುವ ಅಗ್ರಿ ಬಿಸ್ನೆಸ್ಸಿನ ಫಸ್ಟ್ ಚಾಪ್ಟರ್ ಅಗ್ರಿಕಲ್ಚರಲ್ ಪ್ರೈಸ್ ಪಾಲಿಸಿಯ ಕೆಲವು ಟಾಪಿಕ್ಗಳ ಬಗ್ಗೆ ಈಗ ನಾನು ವಿವರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೃಷಿ ವ್ಯವಹಾರದ ಅರ್ಥ, ಉದ್ದೇಶಗಳು, ಲಕ್ಷಣಗಳು, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. So let us understand about the meanings, objectives, features, scope and importance of agribusiness from the first chapter, Agricultural Price Policy. The first concept being agriculture versus agribusiness. So we have to understand what is the difference between agriculture and agribusiness. Agriculture, as you all know, you have been studying from your school time. It can be defined as an art or science of cultivating the crops, harvesting the crops, rearing of different kinds of animals, and taking up many other related activities like forestry, poultry, fishing, etc. All these activities related to agriculture fulfill basic needs of human beings. ಸೊ ಮೊದಲಿಗೆ ನಾವು ಕೃಷಿ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಕೃಷಿ ಮತ್ತು ಕೃಷಿ ವ್ಯವಹಾರದ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಳ್ಳೋದು ಬಹಳ ಪ್ರಮುಖವಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಶಾಲಾ ತರಗತಿಗಳಿಂದ ಓದ್ಕೊಂಡು ಬಂದಿರೋ ಹಾಗೆ, ಕೃಷಿ ಅಂದ್ರೆ ಬೆಳೆ ಬೆಳೆಯುವ, ಆ ಬೆಳೆದ ಬೆಳೆಯನ್ನ ಕಟಾವು ಮಾಡುವ ಮತ್ತು ವಿವಿಧ ಪ್ರಾಣಿಗಳನ್ನು ಸಾಕುವ, ಅರಣ್ಯವನ್ನ ಬೆಳೆಸುವ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಇತರೆ ಚಟುವಟಿಕೆಗಳು, ಉದಾಹರಣೆಗೆ ಕೋಳಿ ಸಾಗಾಣಿಕೆ, ಹೈನುಗಾರಿಕೆ ಇತ್ಯಾದಿ ಚಟುವಟಿಕೆಗಳನ್ನ ಮಾಡುವಂತಹ ಕಲೆ ಅಥವಾ ವಿಜ್ಞಾನವನ್ನೇ ನಾವು ಕೃಷಿ ಅಂತ ಕರಿತೀವಿ. ಈ ಕೃಷಿ ಮಾನವನ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸುತ್ತದೆ. ಅದರಲ್ಲೂ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂತಹ ಆಹಾರ, ಅವನ ಅಸ್ತಿತ್ವಕ್ಕೆ, ಅವನ ಉಳಿಯುವಿಕೆಗೆ ಬೇಕಾಗಿರುವ ಆಹಾರವನ್ನ ಪೂರೈಸುತ್ತೆ. ಹಾಗೆ ಪ್ರಾಣಿಗಳಿಗೂ ಕೂಡ ಆಹಾರವನ್ನ ಇದು ಪೂರೈಸುತ್ತೆ. Now let us understand what is agribusiness. Agribusiness is a recent terminology which was first coined in 1957 by two people, namely Goldberg and Davis. According to them, agribusiness is the sum total of all operations involved in the manufacture, distribution, production activities on the farm, and the storage, processing, and distribution of farm commodities from them. Thus, agribusiness is a business connected to agriculture, which includes farming and farm-related commercial activities. Therefore, all companies or industries or firms which are related to agriculture are a part of agribusiness. So agribusiness is an activity which is done with an intention of making profit, which is done with a commercial intention. So the examples of companies which come under agribusiness are agrochemical industries, biotechnology companies, food processing firms, livestock companies, veterinary supply companies, etc. ಕೃಷಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಕೃಷಿ ವ್ಯವಹಾರ ಅನ್ನೋದ್ರ ಅರ್ಥವನ್ನ ತಿಳ್ಕೊಳ್ಳೋಣ. ಕೃಷಿ ಮಾನವ ಈ ಒಂದು ನಾಗರಿಕ ಜೀವನ ನಡೆಸಿದಾಗಿಂದ ಕಂಡುಕೊಂಡಂತಹ ಮೂಲಭೂತವಾದ ಚಟುವಟಿಕೆ ಆದ್ರೆ, ಕೃಷಿ ವ್ಯವಹಾರ ಅನ್ನೋದು ಇತ್ತೀಚೆಗೆ ಅಂದ್ರೆ 1957ರಲ್ಲಿ ಕಂಡುಕೊಂಡಂತಹ ಒಂದು ಪರಿಕಲ್ಪನೆ ಅಥವಾ ಪದವಾಗಿದೆ. ಇದನ್ನ ಮೊದಲು ಬಳಸಿದವರು ಅಥವಾ ಕಂಡುಹಿಡಿದವರು ಗೋಲ್ಡ್ಬರ್ಗ್ ಮತ್ತು ಡೇವಿಸ್ ಎಂಬ ಇಬ್ಬರು ವ್ಯಕ್ತಿಗಳು. ಇವರ ಪ್ರಕಾರ ಕೃಷಿಯಲ್ಲಿ ಉತ್ಪಾದನೆ, ತಯಾರಿಕೆ, ವಿತರಣಾ ಚಟುವಟಿಕೆಗಳಲ್ಲಿನ ಎಲ್ಲಾ ಕಾರ್ಯಾಚರಣೆಗಳ ಒಟ್ಟು ಮೊತ್ತ ಮತ್ತು ಅದರಿಂದಾಗುವ ಸಂಗ್ರಹಣೆ, ಸಂಸ್ಕರಣೆ, ವಿತರಣೆ, ಮಾರಾಟವೇ ಕೃಷಿ ವ್ಯವಹಾರ ಆಗಿದೆ. ಹಾಗಾಗಿ ಕೃಷಿ ವ್ಯವಹಾರ ಅಂದ್ರೆ ಬೇಸಾಯ ಮಾಡೋದಷ್ಟೇ ಅಲ್ಲ, ಬೆಳೆಗಳನ್ನ ಬೆಳೆದು ಕಟಾವು ಮಾಡೋದಷ್ಟೇ ಅಲ್ಲ, ಆದ್ರೆ ಅದಕ್ಕೆ ಸಂಬಂಧಿಸಿದ ಎಲ್ಲಾ ವಾಣಿಜ್ಯ ಚಟುವಟಿಕೆಗಳನ್ನು ಒಳಗೊಂಡಿದೆ.
ವಾಣಿಜ್ಯ ಅಂದ ತಕ್ಷಣ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಲಾಭದ ಉದ್ದೇಶವನ್ನಿಟ್ಟುಕೊಂಡು ಮಾಡುವಂತಹ ಚಟುವಟಿಕೆಗಳು. ಹಾಗಾಗಿ ವಾಣಿಜ್ಯಾತ್ಮಕವಾಗಿ ಲಾಭದ ಉದ್ದೇಶದಿಂದ ನಡೆಯೋದ್ರಿಂದ ಇಲ್ಲಿ ಕೃಷಿಗೆ ಸಂಬಂಧಿಸಿದ ಅನೇಕ ಉದ್ಯಮಗಳು ಹುಟ್ಟಿಕೊಂಡಿವೆ. ಈ ಉದ್ಯಮಗಳೆಲ್ಲವೂ ಕೃಷಿ ವ್ಯವಹಾರದ ಒಂದು ಭಾಗವಾಗಿವೆ. ಈ ಕೃಷಿ ಉದ್ಯಮಗಳಿಗೆ ಕೆಲವು ಉದಾಹರಣೆಗಳೆಂದರೆ ಕೃಷಿ ರಾಸಾಯನಿಕ ಉದ್ಯಮಗಳು, ಅಂದ್ರೆ ಕೃಷಿಗೆ ಬೇಕಾಗಿರುವ ರಾಸಾಯನಿಕ ಸಾಮಗ್ರಿಗಳನ್ನ ಪೂರೈಸುವ ಉದ್ಯಮಗಳು, ಜೈವಿಕ ತಂತ್ರಜ್ಞಾನದ ಉದ್ಯಮಗಳು, ಆಹಾರ ಸಂಸ್ಕರಣಾ ಉದ್ಯಮಗಳು, ಜಾನುವಾರು ಉದ್ಯಮ ಇತ್ಯಾದಿ. ಸೊ ಹೀಗೆ ಕೃಷಿ ವ್ಯವಹಾರ ಅಂದ್ರೆ ಬರೀ ಬೆಳೆಗಳನ್ನ ಬೆಳೆಯೋದಷ್ಟೇ ಅಲ್ಲ, ಅದರ ನಂತರ ಆಗುವಂತಹ ಎಲ್ಲ ವಾಣಿಜ್ಯಾತ್ಮಕ ಚಟುವಟಿಕೆಗಳು, ಉದ್ಯಮ ರೂಪದಲ್ಲಿ ಇರುವಂತಹ ಸಂಬಂಧಪಟ್ಟಂತಹ ಚಟುವಟಿಕೆಗಳೆಲ್ಲವೂ ಸೇರಿ ನಾವು ಕೃಷಿ ವ್ಯವಹಾರ ಅಂತ ಕರಿತೀವಿ. Now let us understand the objectives of agribusiness. So what are the major objectives or the purpose behind agribusiness? The first one is commercialization of agriculture. As I told you, agriculture is no more at the subsistence level. Agribusiness aims at commercialization or making profit from agriculture. Secondly, use of modern technologies in agricultural sector. Agribusiness aims at using modern technology in various activities of agriculture. Thirdly, reducing the cost of production. When modern technologies are used, naturally the cost of production decreases. That is one of the objectives. Next, increase in the exports of agricultural products. When modern technologies are used and the cost of production reduces, the agricultural products becomes eligible or competitive enough to be exported. So another objective is to increase the exports of agricultural products. Next, value addition in agricultural activities. So there will be lot of value addition. When there is value addition, the value of the products or the price of the products also increases and it gains lot of profit. The next one is development of high potential related sector. Agribusiness also aims at developing highly potential, highly capable related sectors to agriculture, such as horticulture, sericulture, etc. Next one, increase in productivity or reduce the yield gaps. Agribusiness aims at increasing the productivity, the capacity of production in agriculture, or it aims at reducing the yield gaps, reducing the gap between demand and supply. Next one being higher farm income. The another objective of agribusiness is to increase the income of all the farmers or the agriculturists. The last one, development of competitive and sustainable private sector led agribusiness sector. So developing a very competitive and long lasting, sustainable private sector led agribusiness sector is another objective of agribusiness. ಈಗ ಕೃಷಿ ವ್ಯವಹಾರದ ಉದ್ದೇಶಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೃಷಿಯ ವಾಣಿಜ್ಯೀಕರಣ. ಹಲವಾರು ವರ್ಷಗಳ ಕಾಲ ಕೃಷಿ ಕೇವಲ ಆಹಾರ ಉತ್ಪಾದನೆ ಮಾಡಿ ಪೂರೈಸೋದಕ್ಕೋಸ್ಕರ ಸೀಮಿತ ಆಗಿತ್ತು. ಕೃಷಿಯಿಂದ ಲಾಭ, ಕೃಷಿಯಿಂದ ಆದಾಯ ಗಳಿಕೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಈ ಕೃಷಿ ವ್ಯವಹಾರದ ಮೂಲ ಉದ್ದೇಶ ಕೃಷಿಯನ್ನ ವಾಣಿಜ್ಯೀಕರಣಗೊಳಿಸಿ ಹೆಚ್ಚು ಲಾಭವನ್ನ ಸಂಪಾದನೆ ಮಾಡೋದಾಗಿದೆ. ಎರಡನೇದು, ಕೃಷಿ ವಲಯದಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ. ಪ್ರತಿಯೊಂದು ಕೃಷಿ ಚಟುವಟಿಕೆಯಲ್ಲಿ ಬಿತ್ತನೆಯಿಂದ ಹಿಡಿದು ನೆಲ ಉಳುವುದರಿಂದ ಹಿಡಿದು ಬೆಳೆ ಬೆಳೆಯುವುದು, ಕಟಾವು ಮಾಡುವುದು, ಅದನ್ನ ಸಂಗ್ರಹಣೆ ಮಾಡುವುದು, ಮಾರಾಟ ಮಾಡುವುದು, ಎಲ್ಲದರಲ್ಲೂ ಆಧುನಿಕ ತಂತ್ರಜ್ಞಾನವನ್ನ ಬಳಸೋದು ಇದರ ಇನ್ನೊಂದು ಉದ್ದೇಶ. ಮೂರನೇದು, ಉತ್ಪಾದನಾ ವೆಚ್ಚದಲ್ಲಿ ಇಳಿಕೆ. ಸಹಜವಾಗಿ ಆಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿದಾಗ ಉತ್ಪಾದನಾ ವೆಚ್ಚ ಇಳಿಕೆ ಆಗುತ್ತೆ. ಈ ರೀತಿ ವೆಚ್ಚವನ್ನ ಕಡಿಮೆ ಮಾಡೋದು ಇದರ ಇನ್ನೊಂದು ಉದ್ದೇಶ. ಕೃಷಿ ಉತ್ಪನ್ನಗಳ ರಫ್ತುವಿನಲ್ಲಿ ಹೆಚ್ಚಳ. ಆಧುನಿಕ ತಂತ್ರಜ್ಞಾನದ ಬಳಕೆ ಮಾಡಿದಾಗ ವೆಚ್ಚ ಇಳಿಕೆ ಆದಾಗ, ವಸ್ತುಗಳ ಗುಣಮಟ್ಟವೂ ಸುಧಾರಣೆ ಆದಾಗ ಕೃಷಿ ಉತ್ಪನ್ನಗಳ ರಫ್ತು
ವನ್ನ ಹೆಚ್ಚಳ ಮಾಡೋದು ಇದರ ಇನ್ನೊಂದು ಉದ್ದೇಶ. ಕೃಷಿ ಚಟುವಟಿಕೆಗಳಲ್ಲಿ ಮೌಲ್ಯ ಸೇರ್ಪಡೆ. ಸೊ ಕೃಷಿ ಉತ್ಪನ್ನಗಳ ಗುಣಮಟ್ಟ ಹೆಚ್ಚಿದಾಗ, ಅದರಲ್ಲಿ ನಾನಾ ರೀತಿಯ ಚಟುವಟಿಕೆಗಳು ನಡೆದಾಗ, ಕಡಿಮೆ ವೆಚ್ಚದಲ್ಲಿ ಈ ಚಟುವಟಿಕೆಗಳು ನಡೆದಾಗ ಕೃಷಿ ಚಟುವಟಿಕೆಗಳಲ್ಲಿ ಮೌಲ್ಯ ಹೆಚ್ಚಾಗುತ್ತೆ, ಮೌಲ್ಯ ಸೇರ್ಪಡೆ ಆಗುತ್ತೆ. ಸೊ ಈ ರೀತಿ ಸೇರ್ಪಡೆ ಮಾಡೋದು ಇದರ ಇನ್ನೊಂದು ಉದ್ದೇಶ. ಅಧಿಕ ಸಾಮರ್ಥ್ಯ ಉಳ್ಳ ಸಂಬಂಧಿಸಿದ ವಲಯಗಳ ಅಭಿವೃದ್ಧಿ. ಕೃಷಿಯ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಇತರ ಸಾಮರ್ಥ್ಯ ಉಳ್ಳ ವಲಯಗಳ ಅಭಿವೃದ್ಧಿಯನ್ನು ಮಾಡೋದು ಇದರ ಇನ್ನೊಂದು ಉದ್ದೇಶ. ಮುಂದಿನದು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಅಥವಾ ಇಳುವರಿಯಲ್ಲಿನ ಅಂತರವನ್ನ ತಗ್ಗಿಸುವುದು. ಉತ್ಪಾದಕತೆ ಅಂದ್ರೆ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಕೃಷಿಯಲ್ಲಿ ಹೆಚ್ಚಿಸುವುದು ಇದರ ಇನ್ನೊಂದು ಉದ್ದೇಶ, ಅಥವಾ ಇಳುವರಿಯಲ್ಲಿನ ಅಂತರವನ್ನ ತಗ್ಗಿಸುವುದು ಅಂದ್ರೆ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ಅಂತರವನ್ನ ತಗ್ಗಿಸುವುದು. ಮುಂದಿನದು ಕೃಷಿಯ ಆದಾಯದಲ್ಲಿ ಹೆಚ್ಚಳ. ಸೊ ಕೃಷಿಕರ ಆದಾಯದಲ್ಲಿ ಗಣನೀಯ ಹೆಚ್ಚಳವನ್ನ ಸಾಧಿಸುವುದು ಇದರ ಇನ್ನೊಂದು ಉದ್ದೇಶ. ಕೊನೆಯದಾಗಿ ಸ್ಪರ್ಧಾತ್ಮಕ ಮತ್ತು ಸುಸ್ಥಿರ ಖಾಸಗಿ ವಲಯದ ಅಭಿವೃದ್ಧಿ, ಕೃಷಿ ವ್ಯವಹಾರದ ಅಭಿವೃದ್ಧಿಯನ್ನ ಮಾಡೋದು. ಸೊ ಒಂದು ಸ್ಪರ್ಧಾತ್ಮಕವಾದ, ಎಲ್ಲಾ ರೀತಿಯಲ್ಲಿಯೂ ಸ್ಪರ್ಧಾತ್ಮಕವಾಗಿ ನಿಲ್ಲುವಂತಹ ಮತ್ತು ಸುಸ್ಥಿರವಾಗಿ ಮುಂದುವರಿಯುವಂತಹ ಒಂದು ಖಾಸಗಿ ಕೃಷಿ ವ್ಯವಹಾರದ ವಲಯವನ್ನ ಅಭಿವೃದ್ಧಿಪಡಿಸೋದು ಕೃಷಿ ವ್ಯವಹಾರದ ಇನ್ನೊಂದು ಉದ್ದೇಶ. Now let us understand the agri-business system. How does the system work? ಕೃಷಿ ವ್ಯವಹಾರದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇಲ್ಲಿ ನಮಗೆ ಕಾಣೋ ಹಾಗೆ ಕೃಷಿ ವ್ಯವಹಾರದ ವ್ಯವಸ್ಥೆಯಲ್ಲಿ 3 ಮುಖ್ಯ ವಲಯಗಳನ್ನ ನಾವು ಕಾಣ್ತೀವಿ. ಮೊದಲನೇದು the first sector is called input sector, the second one is production sector, the third one being processing or manufacturing sector. ಆದಾನ ವಲಯ, ಉತ್ಪಾದನಾ ವಲಯ ಅಥವಾ ಸಂಸ್ಕರಣ ಮತ್ತು ತಯಾರಿಕಾ ವಲಯ ಅಂತ 3 ವಲಯಗಳನ್ನ ನಾವು ಇಲ್ಲಿ ಕಾಣಬಹುದು. ಇವುಗಳ ಬಗ್ಗೆ ಈಗ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. So these are the 3 sectors under agri-business system. The first one being input sector. This sector provides the production sector with all the necessary inputs such as seeds, machineries, credit, fertilizers, feed, fuel, etc. Supply of good quality of inputs will increase the efficiency of production sector. ಮೊದಲನೇದು ಆದಾನ ವಲಯ. ಆದಾನ ಅಂತಂದ್ರೆ ಉತ್ಪಾದನೆಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಸಾಮಗ್ರಿಗಳನ್ನ ಪೂರೈಕೆ ಮಾಡುವಂತಹ ವಲಯ. ಅಂದ್ರೆ ಎರಡನೇ ವಲಯವಾಗಿರುವ ಉತ್ಪನ್ನ ವಲಯಕ್ಕೆ ಬೇಕಾಗಿರುವಂತಹ ಬೀಜಗಳು, ಯಂತ್ರಗಳು, ಗೊಬ್ಬರ, ಅದಕ್ಕೆ ಬೇಕಾಗಿರುವ ಇಂಧನ, ಅದಕ್ಕೆ ಬೇಕಾಗಿರುವ ರಸಗೊಬ್ಬರಗಳು, ಸಾಲ, ಎಲ್ಲಾ ರೀತಿಯ ಆದಾನಗಳನ್ನ ಪೂರೈಸೋದು ಮೊದಲನೇ ವಲಯವಾಗಿದೆ. ಈ ಆದಾನಗಳು ಉತ್ತಮ ಗುಣಮಟ್ಟದಲ್ಲಿ ಪೂರೈಕೆ ಆದ್ರೆ ಉತ್ಪನ್ನ ವಲಯದ ದಕ್ಷತೆ ಹೆಚ್ಚಾಗಿ ಉತ್ಪನ್ನದ ಪ್ರಮಾಣ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. The second sector being the production sector. This sector aims at producing crops such as food grains, fruits, flowers, vegetables, etc., livestock, nurseries, and many other products. This sector is mainly responsible for the growth of agri-business. ಕೃಷಿ ವ್ಯವಹಾರದ ವ್ಯವಸ್ಥೆಯಲ್ಲಿನ ಎರಡನೇ ವಲಯ ಅಂದ್ರೆ ಉತ್ಪನ್ನ ವಲಯ. ಉತ್ಪನ್ನ ವಲಯ ಅಂದ್ರೆ ಹೆಸರೇ ಹೇಳೋ ಹಾಗೆ ಅನೇಕ ರೀತಿಯ ಬೆಳೆಗಳನ್ನ ಉತ್ಪಾದನೆ ಮಾಡೋದೇ ಈ ವಲಯದ ಮುಖ್ಯ ಕಾರ್ಯ. ಇಲ್ಲಿ ಅನೇಕ ಉತ್ಪನ್ನಗಳಾದ ಆಹಾರ ಧಾನ್ಯಗಳು, ಹಣ್ಣುಗಳು, ಹೂವುಗಳು, ತರಕಾರಿಗಳು ಮತ್ತು ಜಾನುವಾರುಗಳ ಉತ್ಪನ್ನ ಮತ್ತು ನರ್ಸರಿಗಳು, ಹೀಗೆ ಅನೇಕ ಉತ್ಪನ್ನಗಳನ್ನ ಈ ವಲಯದಲ್ಲಿ ತಯಾರು ಮಾಡಲಾಗುತ್ತೆ. ಈ ವಲಯವೇ ಕೃಷಿ ವ್ಯವಹಾರದ ಬೆಳವಣಿಗೆಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಲಯ. ಇಲ್ಲಿ ಬೆಳೆಯುವ ಉತ್ಪನ್ನಗಳ ಆಧಾರದ ಮೇಲೆ ಕೃಷಿ ವ್ಯವಹಾರದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. The third system or the sector under agribusiness system is processing and manufacturing sector.
This sector acquires raw agricultural products from the production sector and processes them to food products that are sold at all times at various places as desired by the consumer. Food processing is a combination of several unit operations such as cleaning, peeling, grading, size reduction, drying, freezing, grinding, evaporation, liquefaction, emulsion, formation, cooking, baking, roasting, toasting, sterilization, pasteurization, canning, etc. Henceforth, this sector employs millions of people. ಕೃಷಿ ವ್ಯವಹಾರ ವ್ಯವಸ್ಥೆಯಲ್ಲಿನ ಮೂರನೇ ವಲಯ ಅಂದ್ರೆ ಸಂಸ್ಕರಣಾ ಮತ್ತು ಉತ್ಪಾದನಾ ವಲಯ. ಈ ವಲಯವು ಉತ್ಪನ್ನ ವಲಯ ಉತ್ಪಾದಿಸಿರುವಂತಹ ಅನೇಕ ಕಚ್ಚಾ ಉತ್ಪನ್ನಗಳನ್ನ ಪಡೆದುಕೊಂಡು ಅವುಗಳನ್ನ ಸಂಸ್ಕರಣೆ ಮಾಡಿ ಅದನ್ನ ಬಹಳ ದಿನಗಳವರೆಗೆ ಬಾಳಿಕೆ ಬರುವ ರೀತಿಯ ಆಹಾರ ಉತ್ಪನ್ನಗಳಾಗಿ ಅದನ್ನ ಸಂಸ್ಕರಣೆಯ ಮೂಲಕ ಪರಿವರ್ತಿಸಿ ಎಲ್ಲಾ ಸಮಯದಲ್ಲೂ ಹಲವಾರು ದೂರದ ಪ್ರದೇಶಗಳಲ್ಲಿ ಅನುಭೋಗಿಗಳು ಬಯಸುವ ರೀತಿಯಲ್ಲಿ ಮಾರಾಟ ಮಾಡುವ ಹಾಗೆ ತಯಾರು ಮಾಡುವಂತಹ ವಲಯವನ್ನ ನಾವು ಸಂಸ್ಕರಣಾ ವಲಯ ಅಂತ ಕರಿತೀವಿ. ಆಹಾರ ಸಂಸ್ಕರಣೆ ಅಂತಂದ್ರೆ ಇದು ಹಲವಾರು ರೀತಿಯ ಕಾರ್ಯಾಚರಣೆಗಳನ್ನ ಒಳಗೊಂಡಿದೆ. ಕೆಲವೊಂದು ಉದಾಹರಣೆಗಳನ್ನ ಹೇಳಬೇಕು ಅಂದ್ರೆ ಈ ಕಚ್ಚಾ ಆಹಾರ ಉತ್ಪನ್ನ ವಲಯದಲ್ಲಿ ಬೆಳೆದಿರುವ ಕಚ್ಚಾ ಆಹಾರವನ್ನ ಸ್ವಚ್ಛಗೊಳಿಸೋದು, ಅದನ್ನ ಬಿಡಿಸೋದು, ಸಿಪ್ಪೆ ತೆಗೆಯುವುದು, ಅದನ್ನ ಶ್ರೇಣೀಕರಣಗೊಳಿಸೋದು, ಅದರ ಗಾತ್ರವನ್ನ ಕಡಿಮೆ ಮಾಡೋದು, ಒಣಗಿಸುವುದು, ಘನೀಕರಿಸುವುದು, ಅದನ್ನ ರುಬ್ಬುವುದು, ತುಂಡರಿಸುವುದು, ಶೋಧಿಸುವುದು, ಆವಿಯಾಗಿಸುವುದು, ಬೇಯಿಸುವುದು, ಹುರಿಯುವುದು, ಕ್ರಿಮಿನಾಶಕರಣಗೊಳಿಸುವುದು, ಪಾಶ್ಚರೀಕರಣಗೊಳಿಸುವುದು, ದ್ರವೀಕರಣಗೊಳಿಸುವುದು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಹೀಗೆ ಆಹಾರ ಸಂಸ್ಕರಣ ಹಲವಾರು ಘಟಕಗಳನ್ನ ಹಲವಾರು ಚಟುವಟಿಕೆಗಳನ್ನ ಒಳಗೊಂಡಿರುವುದರಿಂದ ಇದು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಡುತ್ತೆ. ಸೊ ಇದು ಕೃಷಿ ವ್ಯವಹಾರ ವ್ಯವಸ್ಥೆಯ ಮೂರು ವಲಯಗಳು. ಕೃಷಿ ಅಂದ್ರೆ ಬರೀ ಎರಡು ವಲಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಆದಾನ ವಲಯ ಮತ್ತು ಉತ್ಪನ್ನ ವಲಯ. ಆದ್ರೆ ಕೃಷಿ ವ್ಯವಹಾರ ಮತ್ತೊಂದು ವಲಯವನ್ನ ಸೇರ್ಪಡೆ ಮಾಡಿಸುತ್ತೆ, ಅದು ಸಂಸ್ಕರಣಾ ಮತ್ತು ತಯಾರಿಕಾ ವಲಯ ಅಂತ ಕರಿತೀವಿ. ಈ ವಲಯ, ಈ ಮೂರನೇ ವಲಯದಿಂದನೇ ವ್ಯವಹಾರ ನಡೆಯೋದಿಕ್ಕೆ ಸಾಧ್ಯ. ಕೃಷಿ ವಾಣಿಜ್ಯಾತ್ಮಕ ರೂಪವನ್ನ ತಾಳಿ ಲಾಭ ಗಳಿಕೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ. Now let us understand the features of agribusiness or the characteristics of agribusiness. Agribusiness is market oriented. It is fully dependent on market since it is a business. It is multifaceted because it involves various types of activity. It is vertically structured, where people work or function one above the other. It is largely a dependent activity and less independent. So here all the activities are mutually dependent on one another and very few are independent. It is diversified nature of business. Since many varieties of activities are involved in this, it is diversified in nature. Existence around producers or farmers. Agribusiness revolves around the producers or farmers because if they don't produce, agribusiness cannot grow. It varies in size from one person to another. Agribusiness is not the same everywhere, and for every person it varies in size from one person to another. It is highly seasonal in nature because it depends on the crops grown by the farmers, and when some crops are seasonal in nature, agribusiness also becomes seasonal in nature. It is community oriented business. It depends on
all people in a community since the activities are related to one another. It is affected by natural calamities. Since agriculture activity is affected by natural calamities, agribusiness is also affected by natural calamities. Government programs and policies have direct impact on it. The government programs and policies have direct effect on agribusiness. ಈಗ ನಾವು ಈ ಕೃಷಿ ವ್ಯವಹಾರದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ಮಾರುಕಟ್ಟೆ ಕೇಂದ್ರಿತ. ಇದು ಒಂದು ವ್ಯವಹಾರ ಆಗಿರೋದ್ರಿಂದ ಈ ವ್ಯವಹಾರದಲ್ಲಿ ಕೊಳ್ಳುವುದು, ಮಾರಾಟ ಮಾಡುವುದು, ಇದಕ್ಕೆ ಬೆಲೆ ಇರೋದು, ಇದರಲ್ಲಿ ಲಾಭ ಗಳಿಕೆ ಇವೆಲ್ಲವೂ ಇರೋದ್ರಿಂದ ಕೃಷಿ ವ್ಯವಹಾರ ಸಂಪೂರ್ಣವಾಗಿ ಮಾರುಕಟ್ಟೆ ಕೇಂದ್ರಿತವಾದ ಚಟುವಟಿಕೆ ಅನ್ನೋ ಲಕ್ಷಣವನ್ನ ಹೊಂದಿದೆ. ಇದು ಬಹುಮುಖಿ ಚಟುವಟಿಕೆ. ಇದರಲ್ಲಿ ಅನೇಕ ಚಟುವಟಿಕೆಗಳು ಇರೋದ್ರಿಂದ ಇದು ಬರೀ ಬೆಳೆಗಳನ್ನ ಬೆಳೆಯೋದಷ್ಟೇ ಅಲ್ಲ, ಕಟಾವು ಮಾಡೋದಷ್ಟೇ ಅಲ್ಲ, ಅದ ಕಟಾವು ಆದ ಮೇಲೆ ಅದನ್ನ ಸಂಗ್ರಹಣೆ ಮಾಡೋದು, ಸಂಸ್ಕರಣೆ ಮಾಡೋದು ಮತ್ತು ಸಂಸ್ಕರಣೆಯಲ್ಲಿ ಅನೇಕ ಚಟುವಟಿಕೆಗಳ ಘಟಕಗಳನ್ನ ನಾವು ಕಾಣ್ತೀವಿ ಅಂತ ನಾನು ಈ ಹಿಂದೆ ಹೇಳಿದ್ದೆ. ಹಾಗಾಗಿ ಇದು ಬಹುಮುಖಿ ಚಟುವಟಿಕೆಯ ಲಕ್ಷಣವನ್ನ ಹೊಂದಿದೆ. ಇದು ಲಂಬಾಂತರ ರಚನೆಯನ್ನು ಕೂಡ ಹೊಂದಿದೆ. ಸೊ ಲಂಬಾಂತರ ಎಂದರೆ ಜನ ಇಲ್ಲಿ ಸಮಾನಾಂತರವಾಗಿ ಕೆಲಸ ಮಾಡಲ್ಲ, ಒಬ್ಬರ ಮೇಲೊಬ್ಬರು, ಅಂದ್ರೆ ಒಬ್ಬರ ಮೇಲೆ ಅಂದ್ರೆ ಒಬ್ಬರ ನಂತರ ಒಬ್ಬರು, ಒಬ್ಬರಿಂದ ಒಬ್ಬರು ಇಲ್ಲಿ ಕೆಲಸ ಮಾಡುವುದರಿಂದ ಇದು ಲಂಬಾಂತರ ರಚನೆಯ ಲಕ್ಷಣವನ್ನ ಹೊಂದಿದೆ. ಇದು ಹೆಚ್ಚು ಅವಲಂಬಿತ ಮತ್ತು ಕಡಿಮೆ ನಿರಾವಲಂಬಿ ಚಟುವಟಿಕೆ. ಕೃಷಿ ವ್ಯವಹಾರದಲ್ಲಿ ನಡೆಯುವ ಚಟುವಟಿಕೆ ಎಲ್ಲವೂ ಹೆಚ್ಚಾಗಿ ಪರಸ್ಪರ ಅವಲಂಬಿತವಾಗಿರುವ ಚಟುವಟಿಕೆಗಳು. ಕೆಲವು ಅವಲಂಬಿತವಲ್ಲದ ಅಥವಾ ನಿರಾವಲಂಬಿ ಚಟುವಟಿಕೆಯ ಲಕ್ಷಣವನ್ನ ಹೊಂದಿದೆ. ಇದು ವೈವಿಧ್ಯಮಯ ವ್ಯವಹಾರದ ಸ್ವರೂಪವನ್ನ ಹೊಂದಿದೆ. ಕೃಷಿ ವ್ಯವಹಾರದಲ್ಲಿ ಅನೇಕ ಪ್ರಕಾರದ ಚಟುವಟಿಕೆಗಳು ನಡೆಯೋದ್ರಿಂದ ಇದು ವೈವಿಧ್ಯಮಯವಾದ ಲಕ್ಷಣವನ್ನ ಹೊಂದಿದೆ. ಇದು ಉತ್ಪಾದಕರು ಮತ್ತು ರೈತರ ಸುತ್ತಮುತ್ತಲಿನ ಅಸ್ತಿತ್ವವನ್ನ ಹೊಂದಿದೆ. ಕೃಷಿ ವ್ಯವಹಾರ ಉತ್ಪನ್ನ ವಲಯದ ಮೇಲೆ ಮುಖ್ಯವಾಗಿ ಅವಲಂಬಿತವಾಗಿದೆ. ರೈತರು ಬೆಳೆದ ಆಹಾರದ ಮೇಲೆ ಕೃಷಿ ವ್ಯವಹಾರ ಅವಲಂಬಿತವಾಗಿರೋದ್ರಿಂದ ಇದು ಉತ್ಪಾದಕರ ಸುತ್ತಲೇ ತನ್ನ ಅಸ್ತಿತ್ವವನ್ನ ಪಡೆದುಕೊಂಡಿದೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಗಾತ್ರದಲ್ಲಿ ವ್ಯತ್ಯಾಸ. ಈ ಕೃಷಿ ವ್ಯವಹಾರ ಎಲ್ಲಾ ಕಡೆ ಒಂದೇ ಸಮನಾಗಿ ಒಂದೇ ಪ್ರಮಾಣದಲ್ಲಿ ನಡೆಯೋದಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವ್ಯವಹಾರದ ಪ್ರಮಾಣ ಅಥವಾ ಗಾತ್ರದಲ್ಲಿ ವ್ಯತ್ಯಾಸವನ್ನು ಕಾಣುವ ಲಕ್ಷಣವನ್ನ ಹೊಂದಿದೆ. ಇದು ಕಾಲೋಚಿತ ಸ್ವರೂಪವನ್ನ ಹೊಂದಿದೆ. ಅಂದ್ರೆ ಈ ಕೃಷಿ ವ್ಯವಹಾರ ಬೆಳೆಗಳ ಮೇಲೆ ಆಧಾರಗೊಂಡಿರೋದ್ರಿಂದ ಮತ್ತು ಕೆಲವು ಬೆಳೆಗಳು ಕೆಲವೊಂದು ಸಮಯದಲ್ಲಿ ಅಥವಾ ಕೆಲವೊಂದು ಋತುಗಳಲ್ಲಿ ಮಾತ್ರ ಬೆಳೆಯೋದ್ರಿಂದ ಈ ಕೃಷಿ ವ್ಯವಹಾರವೂ ಕೂಡ ಋತುಮಾನದ ಸ್ವರೂಪ ಅಥವಾ ಕಾಲೋಚಿತವಾದ ಸ್ವರೂಪವನ್ನ ಹೊಂದಿದೆ. ಸಮುದಾಯ ಕೇಂದ್ರಿತ ವ್ಯವಹಾರ. ಇಲ್ಲಿ ಅನೇಕ ಜನರು ಈ ವ್ಯವಹಾರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರಲ್ಲಿ ಪಾಲ್ಗೊಳ್ಳುವುದರಿಂದ ಇಡೀ ಸಮುದಾಯ ಇದರಲ್ಲಿ ಪಾಲ್ಗೊಂಡಂತೆ. ಹಾಗಾಗಿ ಇದು ಸಮುದಾಯ ಕೇಂದ್ರಿತ ವ್ಯವಹಾರದ ಲಕ್ಷಣವನ್ನ ಹೊಂದಿದೆ. ಮುಂದಿನದು ನೈಸರ್ಗಿಕ ವಿಕೋಪಗಳಿಂದ ಬಾಧಿತ. ಇದು ಕೃಷಿ ನೈಸರ್ಗಿಕ ಅಂಶಗಳ ಮೇಲೆ ಅವಲಂಬಿತವಾಗಿರೋದ್ರಿಂದ ಕೃಷಿಯ ಮೇಲೆ ಅವಲಂಬಿತವಾಗಿರುವ ಕೃಷಿ ವ್ಯವಹಾರವೂ ಕೂಡ ನಿಸರ್ಗದ ಮೇಲೆ ಅವಲಂಬಿತವಾಗಿದ್ದು ಅಲ್ಲಿ ಏನಾದ್ರು ವಿಕೋಪಗಳು ಉಂಟಾದ್ರೆ ಕೃಷಿ ವ್ಯವಹಾರದ ಮೇಲೆ ಪರಿಣಾಮ ಬೀರುವ ಲಕ್ಷಣವನ್ನ ಹೊಂದಿದೆ. ಕೊನೆಯದಾಗಿ ಸರ್ಕಾರದ ಕಾರ್ಯಕ್ರಮ ಮತ್ತು ನೀತಿಗಳು ಇದರ ಮೇಲೆ ನೇರ ಪರಿಣಾಮ ಅಥವಾ ಪ್ರಭಾವವನ್ನ ಬೀರುತ್ತೆ. ಸರ್ಕಾರ ಕೈಗೊಳ್ಳುವಂತಹ ನೀತಿಗಳು, ನಿಯಮಗಳು, ಕಾರ್ಯಕ್ರಮಗಳು ಕೃಷಿ ವ್ಯವಹಾರದ ಮೇಲೆ ನೇರವಾದ ಪರಿಣಾಮವನ್ನ ಬೀರುವ ಲಕ್ಷಣವನ್ನ ಕಾಣ್ತೀವಿ. Now let us understand the major areas of agribusiness. The major areas of agribusiness are farm supplies. That is nothing but the input sector, which supplies all necessary inputs, all necessary things which are required for the production of crops in agriculture. The second one is production, which involves in production of various crops and other agricultural related products.
The third one is processing. Processing means converting the raw products of agriculture into long-lasting food products as desired by the consumers. The fourth one being marketing. So the processed food products have to be marketed at a right time at a right price to gain good profit. So this is another major area of agribusiness. The fourth one is research and extension. The continuous research should be going on in the field of agribusiness to improve or to implement modern technology into agricultural activities. Lastly, government programs and policies. Since they have a direct impact on agribusiness, this is also another major area of agribusiness. ಕೃಷಿ ವ್ಯವಹಾರದ ಪ್ರಮುಖ ಕಾರ್ಯಪ್ರದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೃಷಿ ಪೂರೈಕೆಗಳು ಅಥವಾ ಈಗಾಗಲೇ ಹಿಂದೆ ನಾವು ನೋಡಿದ ಹಾಗೆ ಇದನ್ನ ಆದಾನ ವಲಯ ಅಂತ ಕೂಡ ಕರೀಬಹುದು. ಕೃಷಿಗೆ ಬೇಕಾಗಿರುವ ಎಲ್ಲಾ ರೀತಿಯ ಆದಾನಗಳನ್ನ, ಎಲ್ಲಾ ರೀತಿಯ ಸಾಮಗ್ರಿಗಳನ್ನ, ಸರಕುಗಳನ್ನ ಪೂರೈಕೆ ಮಾಡೋದು ಇದರ ಪ್ರಮುಖ ಕಾರ್ಯ ಪ್ರದೇಶ. ಅದು ಒಂದು ಬೀಜಗಳಾಗಿರ್ಬೋದು, ಗೊಬ್ಬರ ಆಗಿರಬಹುದು, ಶ್ರಮ ಆಗಿರಬಹುದು, ಸಲಕರಣೆಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಈ ರೀತಿ ಕೃಷಿಗೆ ಬೇಕಾಗಿರುವ ಎಲ್ಲಾ ರೀತಿಯ ಪೂರೈಕೆಗಳನ್ನ ಮಾಡೋದು ಇದರ ಮೊದಲ ಕಾರ್ಯಪ್ರದೇಶ. ಎರಡನೇದು ಉತ್ಪಾದನೆ. ಉತ್ಪಾದನೆ ಅಂದ್ರೆ ಹಲವಾರು ರೀತಿಯ ಬೆಳೆಗಳನ್ನ ಬೆಳೆಯೋದು. ಆಹಾರ ಧಾನ್ಯ, ಹೂವು, ಹಣ್ಣು, ತರಕಾರಿ, ಜಾನುವಾರು, ಇತರೆ ಉತ್ಪನ್ನಗಳನ್ನ ಬೆಳೆಯುವಂತಹ ಒಂದು ಕಾರ್ಯಪ್ರದೇಶ. ಮೂರನೇದು ಸಂಸ್ಕರಣೆ. ಉತ್ಪಾದನೆಯಲ್ಲಿ ಬೆಳೆದಂತಹ ಬೆಳೆಗಳನ್ನ ಸಂಗ್ರಹಿಸಿ ಬಹಳ ಕಾಲ ಅದು ಉಳಿಯುವ ಹಾಗೆ ಅದನ್ನ ಮತ್ತು ಅನುಭೋಗಿಗಳು ಬಯಸುವ ರೀತಿಯಲ್ಲಿ ಅದನ್ನ ಪರಿವರ್ತಿಸುವುದಕ್ಕೆ ನಾವು ಸಂಸ್ಕರಣೆ ಅಂತ ಕರಿತೀವಿ. ಆಹಾರ ಬೆಳೆಗಳು ನಶಿಸಿ ಹೋಗದ ಹಾಗೆ ಬಹಳ ಕಾಲ ಅವು ಉಳಿಯುವ ಹಾಗೆ ಮಾಡೋದು ಮತ್ತು ಅನುಭೋಗಿಗಳು ಬಯಸುವ ರೂಪದಲ್ಲಿ ಅದನ್ನ ಅವರಿಗೆ ಪೂರೈಕೆ ಮಾಡುವಂತಹ ವಿಧಾನವನ್ನ ಸಂಸ್ಕರಣೆ ಅಂತೀವಿ. ಇದು ಕೂಡ ಕೃಷಿ ವ್ಯವಹಾರದ ಪ್ರಮುಖ ಕಾರ್ಯಪ್ರದೇಶ. ಮುಂದಿನದು ಮಾರಾಟ. ಸೊ ಉತ್ಪಾದನೆ ಮತ್ತು ಸಂಸ್ಕರಣೆ ಆದ ಮೇಲೆ ಬರುವಂತಹ ಮುಖ್ಯ ಕಾರ್ಯಾಚರಣೆ ಅಂದ್ರೆ ಮಾರಾಟ. ಸೊ ಈ ಎಲ್ಲ ಸಂಸ್ಕರಣೆಗೊಂಡ ಆಹಾರ ಸಾಮಗ್ರಿಗಳು ಸರಿಯಾದ ಸಮಯಕ್ಕೆ ಸರಿಯಾದ ಬೆಲೆಗೆ ಮಾರಾಟವಾಗಿ ಹೆಚ್ಚು ಲಾಭ ಗಳಿಸುವಂತೆ ಮಾಡೋದೇ ಈ ಕಾರ್ಯಪ್ರದೇಶದ ಮುಖ್ಯ ಉದ್ದೇಶ. ಮುಂದಿನದು ಸಂಶೋಧನೆ ಮತ್ತು ವಿಸ್ತರಣೆ. ಈ ಕೃಷಿ ವ್ಯವಹಾರವನ್ನ ಅಭಿವೃದ್ಧಿ ಪಡಿಸಬೇಕು, ಅದರಲ್ಲಿ ಹೆಚ್ಚು ಲಾಭವನ್ನ ಗಳಿಸಬೇಕು ಅಂದ್ರೆ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಸಂಶೋಧನೆಗಳು ನಡೀತಾನೆ ಇರಬೇಕು. ಹೇಗೆ ಆಧುನಿಕ ತಂತ್ರಜ್ಞಾನವನ್ನ ಎಲ್ಲೆಲ್ಲಿ ಹೇಗೆ ಬಳಸೋದು, ಯಾವ್ಯಾವ ಚಟುವಟಿಕೆಯಲ್ಲಿ ಬಳಸೋದು, ಉತ್ಪಾದನಾ ವೆಚ್ಚವನ್ನ ಹೇಗೆ ಕಡಿಮೆ ಮಾಡೋದು, ಗುಣಮಟ್ಟವನ್ನ ಹೇಗೆ ಹೆಚ್ಚಿಸೋದು ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೆಸಿ ಮತ್ತು ಚಟುವಟಿಕೆಗಳನ್ನ ವಿಸ್ತರಣೆ ಮಾಡೋದು ಇದರ ಇನ್ನೊಂದು ಕಾರ್ಯಪ್ರದೇಶ. ಕೊನೆಯದಾಗಿ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ನೀತಿಗಳು. ಇವು ಬಹಳ ಮುಖ್ಯ. ಯಾಕೆಂದ್ರೆ ಕೃಷಿ ವ್ಯವಹಾರ ಇದರಿಂದ ನೇರವಾಗಿ ಪ್ರಭಾವಿತಗೊಳ್ಳುವುದರಿಂದ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಸರ್ಕಾರದ ನೀತಿ ನಿಯಮಗಳು ಕೂಡ ಇದರಲ್ಲಿ ಬರುವಂತಹ ಮುಖ್ಯವಾದ ಕಾರ್ಯಪ್ರದೇಶ. Now let us understand the scope of agribusiness. Scope of agribusiness tells us the various areas in which agribusiness has its demand or its significance. Firstly, growing demand for agricultural inputs. There's a lot of demand for agricultural inputs like seeds, fuel, credit, fertilizers, implements, etc. Secondly, biotechnology applications. Lot of demand in today's agricultural sector for biotechnology applications. Thirdly, exports can enhance economic growth. The exports of agricultural products and commodities can definitely increase the economic growth of the country. Next, livestock wealth or the animal wealth gives enormous scope for production of meat, milk products, milk, poultry products, etc. This has lot of demand in today's market.
Mushroom production also has also lot of demand in the domestic consumption and exports, that is in the domestic market and the international market. This also has got lot of scope today. Next one, forest resources can be utilized for producing byproducts. Many types of byproducts can be produced using forest resources and can be marketed because of its demand, and lot of profit can be made. ಕೃಷಿ ವ್ಯವಹಾರದ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಕೃಷಿ ವ್ಯವಹಾರದ ವ್ಯಾಪ್ತಿ ಅಂದ್ರೆ ಅದರ ವಿವಿಧ ಕಾರ್ಯ ಪ್ರದೇಶಗಳು ಅಥವಾ ವಿವಿಧ ಚಟುವಟಿಕೆಗಳಿಗೆ ಇರುವಂತಹ ಆದ್ಯತೆಗಳು ಮತ್ತು ಪ್ರಾಮುಖ್ಯತೆಗಳನ್ನ ತಿಳಿಸಿಕೊಡುತ್ತೆ. ಮೊದಲನೇದಾಗಿ ಕೃಷಿ ಆದಾನಗಳ ಬೇಡಿಕೆಯಲ್ಲಿ ಹೆಚ್ಚಳ. ಕೃಷಿ ಚಟುವಟಿಕೆಯಲ್ಲಿ ಬಳಸುವಂತಹ ಆದಾನಗಳಿಗೆ ಬೀಜಗಳಾಗಬಹುದು, ಸಾಲ, ಗೊಬ್ಬರಗಳು, ಸಲಕರಣೆಗಳು, ಈ ರೀತಿಯ ವಿವಿಧ ಆದಾನಗಳಿಗೆ ಬಹಳಷ್ಟು ಬೇಡಿಕೆ ಇರೋದ್ರಿಂದ ಇವುಗಳಲ್ಲಿ ಕೂಡ ಲಾಭ ಗಳಿಕೆ ಹೆಚ್ಚಾಗಿ ಬರುತ್ತೆ. ಎರಡನೇದಾಗಿ ಜೈವಿಕ ತಂತ್ರಜ್ಞಾನದ ಬಳಕೆ. ಕೃಷಿ ವ್ಯವಹಾರದಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆಯ ವ್ಯಾಪ್ತಿ ಇವತ್ತಿನ ದಿನ ಬಹಳಷ್ಟು ಹೆಚ್ಚಾಗಿದೆ. ಮೂರನೇದು ರಫ್ತುಗಳು ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸಬಹುದು. ಕೃಷಿ ಉತ್ಪನ್ನಗಳ ರಫ್ತುಗಳಿಂದ ದೇಶದ ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸೋದಕ್ಕೆ ಸಾಧ್ಯ. ಹಾಗೆ ಜಾನುವಾರು ಸಂಪತ್ತನ್ನ ಹೆಚ್ಚು ಉತ್ಪಾದನೆ ಮಾಡೋದ್ರಿಂದ ಅದರ ಉತ್ಪನ್ನಗಳಾದ ಮಾಂಸ, ಹಾಲು ಉತ್ಪನ್ನಗಳು, ಕೋಳಿ ಉತ್ಪನ್ನಗಳಿಗೆ ವ್ಯಾಪ್ತಿ ಹೆಚ್ಚಾಗಿ ದೊರೀತಾ ಇದೆ. ಇದಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಹಳಷ್ಟಿದೆ. ಹಾಗೆ ನಾಯಿ ಕೊಡೆಗಳ ಉತ್ಪಾದನೆಗೆ ದೇಶೀಯ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತೀವವಾದ ಬೇಡಿಕೆ ಇರೋದ್ರಿಂದ ಹೆಚ್ಚು ಲಾಭ ಗಳಿಕೆ ಸಾಧ್ಯ ಆಗುತ್ತೆ. ಮುಂದಿನದು, ಅರಣ್ಯ ಸಂಪತ್ತನ್ನ ಬಳಸಿಕೊಂಡು ಅನೇಕ ಉಪ ಉತ್ಪನ್ನಗಳನ್ನು ತಯಾರಿಸೋದ್ರಿಂದ ತಯಾರಿಸಿ ಅದನ್ನ ಮಾರಾಟ ಮಾಡೋದ್ರಿಂದನೂ ಕೂಡ ಅದಕ್ಕೆ ಹೆಚ್ಚಿನ ಲಾಭ ದೊರೆಯುವಂತಹ ಸಾಧ್ಯತೆಗಳು ಇವೆ. Continuing with the scope of agribusiness, organic farming has high potential. Organic farming without use of chemical fertilizers has lot of potential in today's agricultural activities. Scope for production of marine fish, inland fish and ornamental fish has also increased tremendously. Production and promotion of biopesticides and biocontrol agents has lot of scope in today's market. Scope for micro irrigation system, that is small irrigation system, and labor saving farm equipments are increasing day by day. Production of flowers, fruits and vegetables with export potential have lot of demand in the market today. ಕೃಷಿ ವ್ಯವಹಾರದ ವ್ಯಾಪ್ತಿಯನ್ನ ಮುಂದುವರಿಸುತ್ತಾ ಜೈವಿಕ ಬೇಸಾಯಕ್ಕೆ ಹೆಚ್ಚಿನ ಸಂಭಾವ್ಯತೆ ಇದೆ. ರಾಸಾಯನಿಕಗಳನ್ನ ಬಳಸದೆ ಕೇವಲ ಜೈವಿಕ ಸಾಧನಗಳನ್ನ ಬಳಸಿ ಮಾಡುವಂತಹ ಬೇಸಾಯಕ್ಕೆ ಇವತ್ತಿನ ದಿನ ಕೃಷಿ ವಲಯದಲ್ಲಿ ಹೆಚ್ಚಿನ ಆದ್ಯತೆ, ಪ್ರಾಮುಖ್ಯತೆ ಸಿಗ್ತಾ ಇದೆ. ಹಾಗೆ ಮೀನುಗಾರಿಕೆಯನ್ನ ಮಾಡೋದ್ರಿಂದ ಸಮುದ್ರದ ಮೀನು, ಒಳನಾಡು ಮೀನು ಮತ್ತು ಅಲಂಕಾರಿಕ ಮೀನುಗಳ ಉತ್ಪನ್ನಕ್ಕೂ ಕೂಡ ಅಧಿಕವಾದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಸಿಗ್ತಾ ಇದೆ. ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ನಿಯಂತ್ರಣಗಳ ಉತ್ಪಾದನೆ ಮತ್ತು ಪ್ರಚಾರಗಳಿಗೂ ಕೂಡ ಪ್ರಾಮುಖ್ಯತೆ ಇವತ್ತಿನ ದಿನ ಹೆಚ್ಚಾಗಿ ಸಿಗುತ್ತಾ ಇದೆ. ಕಿರು ನೀರಾವರಿ ಪದ್ಧತಿಗಳು, ಸಣ್ಣ ನೀರಾವರಿ ಪದ್ಧತಿಗಳು ಮತ್ತು ಶ್ರಮವನ್ನ ಉಳಿಸುವಂತಹ ಬೇಸಾಯ ಸಲಕರಣೆಗಳಿಗೂ ಕೂಡ ಹೆಚ್ಚಿನ ವ್ಯಾಪ್ತಿ ಇದೆ. ಕೊನೆಯದಾಗಿ ರಫ್ತು ಸಾಮರ್ಥ್ಯದ ಹೂವು, ಹಣ್ಣು, ತರಕಾರಿಗಳ ಉತ್ಪಾದನೆಗೂ ಕೂಡ ವ್ಯಾಪ್ತಿ ಇವತ್ತಿನ ಮಾರುಕಟ್ಟೆಯಲ್ಲಿ ಬಹಳಷ್ಟಿರೋದನ್ನ ನಾವು ಕಾಣ್ತೀವಿ. Coming to the last part of this video, importance of agribusiness. Why agribusiness is gaining so much of importance, or what is the role played by agribusiness in today's world? First one, it is the single most important contributor not only to the world economy but to the economies of many countries. It is contributing more income to the most of the economies of the world. It contributes nearly 1/4 to the total production.
the total production which comes from all the three sectors, primary, secondary and tertiary sector, agri-business alone is contributing nearly 1/4 or 25% to the total production. It provides people with basic necessities of food, clothing and shelter. These basic facilities cannot be provided or supplied by any other sector except agribusiness. It provides large-scale employment to people, especially in rural areas and semi-urban areas. Production sector gives rise to other sector and many other activities. The production sector in agribusiness has given rise to another major sector called as the processing and manufacturing sector, which involves lot of activities. Lastly, it plays an important role in the economic development of many countries. ಕೊನೆಯದಾಗಿ ಕೃಷಿ ವ್ಯವಹಾರದ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ, ಅಥವಾ ಕೃಷಿ ವ್ಯವಹಾರ ವಹಿಸಿಕೊಂಡಿರುವಂತಹ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಕೃಷಿ ವ್ಯವಹಾರಕ್ಕೆ ಇವತ್ತಿನ ದಿನ ಇಷ್ಟೊಂದು ಪ್ರಾಮುಖ್ಯತೆ ಸಿಗೋದಿಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಕೃಷಿ ವ್ಯವಹಾರ ಇಡೀ ಜಾಗತಿಕ ಆರ್ಥಿಕತೆಗೆ ಮತ್ತು ಹಲವಾರು ದೇಶಗಳ ಆರ್ಥಿಕತೆಗಳಿಗೆ ಏಕೈಕ ಕೊಡುಗೆದಾರ ಆಗಿದೆ. ಅಂದ್ರೆ ಹಲವಾರು ದೇಶಗಳಲ್ಲಿ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನ ಆರ್ಥಿಕತೆಗೆ ಕೃಷಿ ವ್ಯವಹಾರದಿಂದ ಹೆಚ್ಚಿನ ಪ್ರಮಾಣದ ಕೊಡುಗೆ ಆದಾಯದ ರೂಪದಲ್ಲಿ ಇವತ್ತಿನ ದಿನ ಸಿಗುತ್ತಾ ಇದೆ. ಒಟ್ಟು ಉತ್ಪನ್ನದಲ್ಲಿ 1/4 ಭಾಗದಷ್ಟು ಕೊಡುಗೆ ಕೃಷಿ ವ್ಯವಹಾರದಿಂದ ಬರುತ್ತಾ ಇದೆ. ಒಂದು ಆರ್ಥಿಕತೆಯ 3 ವಲಯಗಳಾಗಿರುವಂತಹ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ವಲಯದಲ್ಲಿ ಆಗ್ತಾ ಇರುವಂತಹ ಒಟ್ಟು ಉತ್ಪನ್ನದಲ್ಲಿ 1/4 ಭಾಗ ಅಂದರೆ 25% ಉತ್ಪನ್ನದ ಪ್ರಮಾಣ ಕೃಷಿ ವ್ಯವಹಾರದಿಂದ ಕೊಡುಗೆಯಾಗಿ ಬರ್ತಾ ಇದೆ. ಜನರಿಗೆ ಮೂಲಭೂತ ಅವಶ್ಯಕತೆಗಳಾದ ಆಹಾರ, ಬಟ್ಟೆ ಮತ್ತು ವಸತಿಯನ್ನ ಪೂರೈಕೆ ಮಾಡುವಂತಹ ಏಕೈಕ ಚಟುವಟಿಕೆ ಅಂದ್ರೆ ಕೃಷಿ ವ್ಯವಹಾರವಾಗಿದೆ. ಈ ಮೂಲಭೂತ ಅವಶ್ಯಕತೆಗಳನ್ನ ಬೇರೆ ಯಾವ ವಲಯಗಳು ಕೂಡ ಪೂರೈಸೋದಕ್ಕೆ ಸಾಧ್ಯ ಇಲ್ಲ. ಇದು ಅತಿ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳನ್ನ ಜನರಿಗೆ ಕಲ್ಪಿಸಿಕೊಡ್ತಾ ಇದೆ. ಅದರಲ್ಲೂ ಗ್ರಾಮೀಣ ಮತ್ತು ಅರೆನಗರದ ಪ್ರದೇಶದ ಜನರಿಗೆ ಕೃಷಿ ವ್ಯವಹಾರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ದೊರೀತಾ ಇದೆ. ಉತ್ಪಾದನಾ ವಲಯ. ಕೃಷಿ ವ್ಯವಹಾರದ ಉತ್ಪಾದನಾ ವಲಯ ಇತರೆ ವಲಯ ಮತ್ತು ಚಟುವಟಿಕೆಗಳ ಉಗಮಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೃಷಿ ವ್ಯವಹಾರದಲ್ಲಿ ಬರುವ 2ನೇ ವಲಯವಾದ ಉತ್ಪಾದನಾ ವಲಯ ಇನ್ನೊಂದು 3ನೇ ವಲಯ ಸಂಸ್ಕರಣಾ ಮತ್ತು ತಯಾರಿಕಾ ವಲಯವನ್ನ ಹುಟ್ಟು ಹಾಕಿರೋದಲ್ಲದೆ ಅಲ್ಲಿ ಅನೇಕ ಚಟುವಟಿಕೆಗಳ ಉಗಮಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಚಟುವಟಿಕೆಗಳಿಂದಾಗಿನೇ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ಇವತ್ತಿನ ದಿನ ಸೃಷ್ಟಿಯಾಗ್ತಾ ಇರೋದಕ್ಕೆ ಸಾಧ್ಯ ಆಗಿರೋದು. ಕೊನೆಯದಾಗಿ, ಹಲವಾರು ದೇಶಗಳ ಆರ್ಥಿಕ ಅಭಿವೃದ್ಧಿಯಲ್ಲೂ ಕೂಡ ಕೃಷಿ ವ್ಯವಹಾರ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದೆ ಅಂದ್ರೆ ಅದು ಸುಳ್ಳಲ್ಲ. ಧನ್ಯವಾದಗಳು.